ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮನೆ ಹುಡುಗಿ ದೀಪಿಕಾ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಈಗಂತೂ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ಅಕ್ಕಿ ಬೋಂಡ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ದೊಡ್ಡವ್ರಿಗೂ ಕೂಡ ಕಾಫಿ ಜೊತೆ ಈ ಮಳೆನ ಎಂಜಾಯ್ ಮಾಡ್ಕೊಂಡು ತಿಂತಾ ಇರೋಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ 4ರಿಂದ 5 ಅವರ್ ನೆನೆಸಿಟ್ಟಿರುವಂಥ ಅಕ್ಕಿನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಬೇಯಿಸಿ ಸಿಪ್ಪೆ ತೆಗೆದಿರೋಂಥ ಆಲೂಗಡ್ಡೆ ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 3 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ 2, ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಹಿಟ್ಟನ್ನು ತೀರಾ ತೆಳ್ಳಗೂ ಮಾಡ್ಕೊಬಾರ್ದು, ತೀರಾ ಗಟ್ಟಿಗೂ ಮಾಡ್ಕೊಬಾರ್ದು. ದೋಸೆ ಹಿಟ್ಟಿನ ಅದಕ್ಕೆ ನೀವು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರುವಂಥ ಅದಕ್ಕೆ ನೀವು ಕಲಿಸ್ಕೊಂಡ್ರೆ ಸಾಕು. ಈಗ ಕಲಿಸಿದ ನಂತರ ಒಂದು 2 ನಿಮಿಷ ರೆಸ್ಟ್ ಮಾಡೋದಕ್ಕೆ ಎತ್ತಿಡಬೇಕು. ನಾವೆಲ್ಲ ಚಿಕ್ಕವರು ಇದ್ದಾಗ ಹೇಗಪ್ಪ ಅಂತಂದರೆ, ಅಮ್ಮ ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಹಪ್ಳ, ಸಂಡಿಗೆ, ಮಸಾಲೆ ಹಪ್ಳ ಏನೇನೋ ಡಿಫ್ರೆಂಟಾಗೆಲ್ಲ ಮಾಡಿ ಒಣಗಿಸಿ ಇಟ್ಟಿರೋರು. ಮಳೆಗಾಲ ಬಂತು ಅಂತ ಅಂದರೆ ಈವ್ನಿಂಗ್ ಟೈಮ್ ಬಿಸಿ ಬಿಸಿ ಎಲ್ಲ ಎಣ್ಣೆಗೆ ಹಾಕ್ಕೊಡೋರು. ಅದಂತೂ ತುಂಬ ಚೆನ್ನಾಗಿರ್ತಿತ್ತು. ಇವಾಗ ಅದೆಲ್ಲ ನೆನಪಿಗೆ ಬರುತ್ತೆ. ನಮಗೆ ಮಾಡಬೇಕು ಅಂದ್ರೂ ಟೈಮ್ ಸಿಗೋಲ್ಲ, ಕೆಲಸ ಅಂದ್ಕೊಂಡು ಹೋಗ್ತೀವಿ. ಎಲ್ಲ ರೆಡಿಮೇಡ್ ಬಂದಿರೋದ್ರಿಂದ ಎಲ್ಲನೂ ಹೋಗಿ ಅಂಗಡಿಲಿ ತೊಗೊಂಡು ಬಂದು ಇನ್ಸ್ಟೆಂಟಾಗಿ ಮಾಡೋದು ಅನ್ನೋದೇ ಇರುತ್ತೆ. ಬಟ್ ಆದರೆ ನಾವೇ ಮಾಡ್ಕೊಂಡು ತಿಂತಾಯಿದ್ದೀವಿ ಅಂತ ಅಂದರೆ ಅದ್ರ ಖುಷಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಅಮ್ಮ ಎಲ್ಲ ಮಾಡುವಾಗ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಆ ಪುಟ್ಟ ಕೈಯಿಂದ ಮಾಡೋದು, ಬಿಸಿಲಲ್ಲಿ ಒಣಗಿಸೋದು, ಅದನ್ನು ಎತ್ತಿ ಒಂದು ದೊಡ್ಡ ಡಬ್ಬಕ್ಕೆ ಹಾಕಿ ಸ್ಟೋರೇಜ್ ಮಾಡಿ ಎತ್ತಿಡೋದು, ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಹೇಗೆ ಮಾಡ್ತಾಯಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಹಾಕಿ. ಇದು ರೆಸ್ಟಿಗಾದ ನಂತರ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಒಂದೊಂದನ್ನೇ ಎಣ್ಣೆಗೆ ಹಾಕ್ಕೊಂಡು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಗರಿಯಾದ ಬಿಸಿ ಬಿಸಿ ಅಕ್ಕಿ ಬೋಂಡ ರೆಡಿ. ಈ ಒಂದು ಅಕ್ಕಿ ಬೋಂಡದ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಕಾಫಿನ ಮಾಡ್ಕೊತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಈ ಅಕ್ಕಿ ಬೋಂಡ ಮಾಡೋದು ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ. ಮರೆತರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರೋದು ತಪ್ಪೋಗುತ್ತೆ. ಹಾಗಾಗಿ ನೀವು ಫಸ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗ್ಬಿಡಿ. ಈ ಒಂದು ವಿಡಿಯೋನ ಫುಲ್ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.